ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ನಂಬಿಕೆ, ಒಂದು ಸುಳ್ಳು ಸುದ್ದಿ, ಒಂದು ಅಚಾತುರ್ಯ ದೊಡ್ಡದೊಂದು ಅನಾಹುತಕ್ಕೆ ಕಾರಣ ಆಗಿದೆ. ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರಗಳ ದರ್ಶನಕ್ಕೆ ತಿರುಪತಿಗೆ ಬಂದಿದ್ದ ಜನ ಅಲ್ಲಿ ಅನಗತ್ಯ ನೂಕುನುಗ್ಗಲು ಮಾಡಿಕೊಂಡು ಕಾಲ್ತುಳಿತಕ್ಕೆ ಕಾರಣರಾಗಿ ಒಂದಷ್ಟು ಜನ ಪ್ರಾಣ ಕಳ್ಕೋಬೇಕಾಗಿ ಬಂದಿದೆ. ಸಂಭ್ರಮಾಚರಣೆಗೆ ಕಾರಣವಾಗಬೇಕಾಗಿದ್ದ, ಭಕ್ತರ ಜಯ ಘೋಷಗಳಿಂದ ಪ್ರತಿಧ್ವನಿಸಬೇಕಿದ್ದ ತಿರುಮಲ ತಿರುಪತಿ ಈಗ ದುಃಖದ ಮಡುವಾಗಿ ಬದಲಾಗಿದೆ. ವೈಕುಂಠ ದ್ವಾರವನ್ನು ನೋಡೋ ತವಕದಲ್ಲಿ ಸೇರಿದ ಒಂದಷ್ಟು ಮಂದಿ ನೇರವಾಗಿ ವೈಕುಂಠ ಯಾತ್ರೆಯನ್ನೇ ಮಾಡಿದ್ದಾರೆ. ಅಲ್ಲಿ ತೀವ್ರವಾಗಿ ಗಾಯಗೊಂಡವರಿಗೆ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಲ್ಲಿನ ಪೊಲೀಸರು ಹಾಗೂ ಟಿಟಿಡಿ ಕೂಡ ಅಗತ್ಯಕ್ಕೆ ತಕ್ಕ ಹಾಗೆ ಸ್ಪಂದಿಸ್ತಾ ಪರಿಸ್ಥಿತಿಯನ್ನ ಹತೋಟಿಗೆ ತರುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಗಾಯಾಳುಗಳಿಗೆ ತುರ್ತು ಚಿಕಿತ್ಸೆ ಮತ್ತು ಪ್ರಥಮ ಚಿಕಿತ್ಸೆಗಳನ್ನ ಕೊಡೋದ್ರಲ್ಲಿ ಅಲ್ಲಿನ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಆದ್ರೆ ಪಾಪ ಅಲ್ಲಿ ಸಾವಿಗೀಡಾದವರ ಕುಟುಂಬಗಳ ದುಃಖವನ್ನ ಭರಿಸೋದು ಯಾರು? ಆ ಮನೆಗಳ ಆರಿಹೋದ ದೀಪಗಳನ್ನ ಮತ್ತೆ ಹಚ್ಚೋದು ಹೇಗೆ? ಗೆಳೆಯರೆ, ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ. ಜನರಿಗಿರೋದು ಭಕ್ತಿನೋ ಭಯಾನೋ ಗೊತ್ತಿಲ್ಲ. ವೈಕುಂಠ ಏಕಾದಶಿ ಬಂತು ಅಂದ್ರೆ ಎಲ್ಲ ದೇವಾಲಯಗಳು ತುಂಬಿ ತುಳುಕೋದಿಕ್ಕೆ ಶುರು ಮಾಡುತ್ತವೆ. ಅದರಲ್ಲೂ ತಿಮ್ಮಪ್ಪನ ದೇವಾಲಯ, ವಿಷ್ಣು ದೇವಾಲಯಗಳಿಗೆ ಹೋಗೋ ಜನ ಹೆಚ್ಚಾಗ್ತಾರೆ. ಇನ್ನು ತಿರುಪತಿಯಲ್ಲಂತೂ ವೈಕುಂಠ ಏಕಾದಶಿ ಅನ್ನೋದು ಒಂದು ದೊಡ್ಡ ಸಂಭ್ರಮಕ್ಕೆ ಕಾರಣ ಆಗುತ್ತೆ. ಸಾಮಾನ್ಯವಾಗಿ ತಿರುಪತಿಯಲ್ಲಿ ಪ್ರತಿನಿತ್ಯ 50-60 ಸಾವಿರ ಜನ ಸಹಜವಾಗಿರ್ತಾರೆ. ವೈಕುಂಠ ಏಕಾದಶಿಯ ದಿನ ಈ ಸಂಖ್ಯೆ ಲಕ್ಷಗಳನ್ನು ದಾಟುತ್ತೆ. ವಿಐಪಿ, ವಿವಿಐಪಿಗಳ ಜೊತೆಗೆ ಸಾಮಾನ್ಯ ಭಕ್ತರು ಕೂಡ ಅವತ್ತು ವೈಕುಂಠದ ದ್ವಾರಗಳನ್ನು ನೋಡೋದಕ್ಕೆ ಎಲ್ಲೆಲ್ಲಿಂದಲೂ ತಿರುಮಲಕ್ಕೆ ಬರ್ತಾರೆ. ಅದೊಂದು ನಂಬಿಕೆ. ವೈಕುಂಠ ಏಕಾದಶಿಯ ದಿನವೇ ವೈಕುಂಠ ದ್ವಾರವನ್ನು ನೋಡಿದರೆ ತಿರುಪತಿ ತಿಮ್ಮಪ್ಪನನ್ನ ನೋಡಿದಷ್ಟೇ ಪುಣ್ಯ ಅಂತ. ಹೀಗಾಗಿ ವೈಕುಂಠ ಏಕಾದಶಿಗೆ ಒಂದು ವಾರ ಇರುವಾಗಲೇ ತಿರುಪತಿ ಗಿಜುಗುಟ್ಟೋದಕ್ಕೆ ಶುರು ಮಾಡುತ್ತೆ. ಈ ಬಾರಿ ಕೂಡ ಅಲ್ಲಿನ ವಾತಾವರಣ ಹಾಗೆ ಇತ್ತು. ಜನ 2-3 ದಿನ ಮೊದಲೇ ಅಲ್ಲಿಗೆ ಬಂದಿದ್ರು. ನಿನ್ನೆ ಅಂದ್ರೆ ಜನವರಿ 8ನೇ ತಾರೀಕು ತಿರುಮಲ ಬೆಟ್ಟಗಳ ಮೇಲೆ ಸಹಸ್ರಾರು ಜನ. ಅವರಲ್ಲಿ ಕೆಲವರು ಅಲ್ಲೇ ಉಳಿದು ವೈಕುಂಠ ಏಕಾದಶಿಯನ್ನು ಮುಗಿಸ್ಕೊಂಡು ಹೋಗೋರಿದ್ರು. ಮತ್ತೆ ಕೆಲವರು ಸಾಮಾನ್ಯ ದರ್ಶನಾಕಾಂಕ್ಷಿಗಳು ಅಲ್ಲಿದ್ರು. ಅಲ್ಲಿ ಎಲ್ಲ ಸಹಜವಾಗಿ ನಡೀತಿತ್ತು. ಇನ್ನು ಟಿಟಿಡಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ದ್ವಾರದ ದರ್ಶನಕ್ಕಾಗಿ ಲಕ್ಷಾಂತರ ಟಿಕೆಟ್ಗಳನ್ನು ವಿತರಿಸೋದಕ್ಕೆ ತಯಾರಿ ನಡೆಸಿತ್ತು. ಅಲ್ಲಿ ಟಿಕೆಟ್ ಹಂಚಿಕೆ ವೇಳೆ ಹೆಚ್ಚು ಸಮಸ್ಯೆಗಳಾಗಬಾರದು ಅಂತ 94 ಟಿಕೆಟ್ ಕೌಂಟರ್ಗಳನ್ನು ತೆರೆಯಲಾಗಿತ್ತು. ವಿಷ್ಣು ನಿವಾಸಂ, ಭೂದೇವಿ ಕಾಂಪ್ಲೆಕ್ಸ್, ಶ್ರೀನಿವಾಸಂ ವಸತಿ ಸಮುಚ್ಚಯಗಳ ಬಳಿಯಲ್ಲಿ ಕೌಂಟರ್ಗಳನ್ನು ತೆರೆಯಲಾಯಿತು. ಗುರುವಾರ ಬೆಳಗಿನ ಜಾವ 5:30ರಿಂದ ಟಿಕೆಟ್ ಕೊಡೋದಕ್ಕೆ ಅಲ್ಲಿ ಟಿಟಿಡಿ ನಿರ್ಧಾರವನ್ನು ಮಾಡಿತು. ಅಷ್ಟರಲ್ಲೇ ಅದು ಯಾವ ಕಿಡಿಗೇಡಿಗಳ ಹಾಗೆ ಸುದ್ದಿ ಹಬ್ಬಿಸಿದ್ರೋ ಗೊತ್ತಿಲ್ಲ, ಟಿಟಿಡಿ ಗುರುವಾರ ಬೆಳಗಿನ ಜಾವ ಅಲ್ಲ, ಬುಧವಾರ ಮಧ್ಯರಾತ್ರಿಯಿಂದಲೇ ಟಿಕೆಟ್ ಅನ್ನ ಕೊಡ್ತಾ ಇದೆ ಅನ್ನೋ ಸುಳ್ಳು ಸುದ್ದಿಯೊಂದು ಅಲ್ಲಿ ಹರಡೋದಕ್ಕೆ ಶುರುವಾಯಿತು. ಅಷ್ಟೇ, ಜನ ಟಿಕೆಟ್ಗಾಗಿ ಕೌಂಟರ್ಗಳ ಒಳಗೆ ನುಗ್ಗೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಈ ಮಧ್ಯೆ ಅಲ್ಲಿನ ಪೊಲೀಸ್ ಅಧಿಕಾರಿಯೊಬ್ಬರು ಯಾವುದೋ ಕಾರಣಕ್ಕಲ್ಲಿನ ಒಂದು ಬ್ಯಾರಿಕೇಡ್ ಅನ್ನು ತೆಗೆದಿದ್ದಾರೆ. ಜನ ಟಿಕೆಟ್ ಕೊಡೋದಿಕ್ಕೆ ಅಂತಲೇ ಕೌಂಟರ್ ಬಳಿಯ ಬ್ಯಾರಿಕೇಡ್ ಅನ್ನು ತೆರೆಯಲಾಯಿತು ಅಂದ್ಕೊಂಡು ಆ ಸಣ್ಣ ಮಾರ್ಗದ ಕಡೆಗೆ ಒಂದೇ ಸಮಕ್ಕೆ ನುಗ್ಗೋದಿಕ್ಕೆ ಶುರು ಮಾಡಿದ್ರು. ಯಾವಾಗ ಸಾವಿರಾರು ಜನ ಏಕಕಾಲಕ್ಕೆ ಆ ಚಿಕ್ಕ ಮಾರ್ಗದೊಳಗೆ ನುಗ್ಗಿದ್ರೋ ಅವರನ್ನು ತಡೆಯೋದಿಕ್ಕೆ ಕೂಡ ಅಲ್ಲಿನ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಜನ ಪೈಪೋಟಿಗೆ ಬಿದ್ದು ನಾಮುಂದು ತಾಮುಂದು ಅಂತ ನುಗ್ಗಿದ್ರು. ಯಾರೋ ಕೆಳಕ್ಕೆ ಬಿದ್ರು, ಇನ್ಯಾರೋ ಅವರ ಮೇಲೆ ಹತ್ತಿದ್ರು. ಹಿಂದೆ ಬರ್ತಿದ್ದವರಿಗೆ ಕೌಂಟರ್ ಅನ್ನ ಸೇರಬೇಕು ಅನ್ನೋ ಆತುರ. ಕೆಳಗೆ ಬಿದ್ದವರ ಬಗ್ಗೆ ಯಾರು ಗಮನ ಹರಿಸೋದಕ್ಕೆ ಹೋಗಲಿಲ್ಲ. ಮತ್ತೆ ಕೆಲವರು ಬಿದ್ರು, ಅವರ ಮೇಲೆ ಮತ್ತೆ ಕೆಲವರು ಏರಿದ್ರು. ಉಸಿರಾಟ ಕಷ್ಟ ಆಯಿತು. ವೃದ್ಧರು, ಮಕ್ಕಳು, ಹೆಂಗಸರು ಯಾರನ್ನು ಯಾರು ಗಮನಿಸೋ ಸ್ಥಿತಿಯಲ್ಲಿರಲಿಲ್ಲ. ಆ ಕಾಲ್ತುಳಿತಕ್ಕೆ 6 ಮಂದಿ ಅಲ್ಲೇ ಸಾವಿಗೀಡಾದ್ರು. 30ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅದೇನೋ ಗೊತ್ತಿಲ್ಲ, ನಮ್ಮಲ್ಲಿ ಜನಕ್ಕೊಂದು ಶಿಸ್ತು ಅನ್ನೋದಿಲ್ಲ. ಅದು ಯಾಕೆ ಹಾಗೆ ನುಗ್ಗುತ್ತಾರೋ ಗೊತ್ತಿಲ್ಲ. ಬಂದಿರೋದು ದೇವರ ದರ್ಶನಕ್ಕೆ, ಅದನ್ನು ಪ್ರಶಾಂತವಾಗಿ ಮಾಡ್ಕೋಬೇಕು ಅನ್ನೋ ಸಹನೇನೇ ಇಲ್ಲದೆ ಇದ್ರೆ ದೇವಾಲಯಗಳಿಗೆ ಯಾಕೆ ಹೋಗಬೇಕು? ಬರೀ ದೇವಾಲಯ ಅಂತಲ್ಲ, ನಮ್ಮಲ್ಲಿ ಡಿಸ್ಕೌಂಟ್ ಪ್ರೈಸ್ ಅಂತ ಬೋರ್ಡ್ ಹಾಕಿದ್ರೆ ಅಲ್ಲಿ ನುಗ್ಗಲು ಏರ್ಪಡುತ್ತೆ. ಮೊನ್ನೆ ಡಿಸೆಂಬರ್ 31ರ ರಾತ್ರಿ ಬಾರ್ಗಳೊಳಕ್ಕೆ, ಪಬ್ಗಳೊಳಕ್ಕೆ ಹೋಗೋದಿಕ್ಕೆ ಕೂಡ ಪೈಪೋಟಿನೇ ನುಗ್ಗಲೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತೋದಿಕ್ಕೆ ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ. ರೈಲ್ವೆ ಸ್ಟೇಷನ್ ನಲ್ಲಂತೂ ಇದು ದಿನನಿತ್ಯದ ಗೋಳು. ಇದೆಲ್ಲ ಬಿಡಿ, ವಿಮಾನ ಹತ್ತೋದಿಕ್ಕೆ ಕೂಡ ಸಾಲ ಆಗಬರದೆ ಅಶಿಸ್ತಿನಿಂದ ನುಗ್ಗೋ ಜನರನ್ನು ನಾವು ನೋಡ್ತೀವಿ. ಅದು ಯಾಕೆ ಅಷ್ಟೊಂದು ಅವಸರ ಗೊತ್ತಿಲ್ಲ. ಗೆಳೆಯರೆ, ತಿರುಪತಿಯಲ್ಲಿ ಕಾಲ್ತುಳಿತ ಉಂಟಾಯ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರ ಕೆಲಸವನ್ನ ಮೆಚ್ಚಲೇಬೇಕು. ಅವರು ಜನರನ್ನ ಕಾಪಾಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ. ಕಾಲ್ತುಳಿತಕ್ಕೆ ಸಿಕ್ಕಿ ಗಾಯಗೊಂಡವರು, ಉಸಿರಾಟದ ಸಮಸ್ಯೆಗೆ ಸಿಲುಕಿದವರಿಗೆ CPR ಮಾಡೋದ್ರ ಮೂಲಕ ಮತ್ತವರನ್ನ ಉಳಿಸಿಕೊಳ್ಳೋ ಪ್ರಯತ್ನಗಳಲ್ಲಿ ನಡೆದಿವೆ. ಅಲ್ಲಿನ ಜನ ಕೂಡ ಅವರ ನೆರವಿಗೆ ನಿಂತಿದ್ದಾರೆ. ಹಾಗೆ ಗಾಯಗೊಂಡವರನ್ನ ತಕ್ಷಣ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗತ್ಯ ಬಿದ್ದರೆ ಏರ್ ಲಿಫ್ಟ್ ಬೇಕಾದರೂ ಮಾಡಿ ಪ್ರಾಣಗಳನ್ನು ಉಳಿಸಿ ಅಂತ ಆಂಧ್ರದ ಸರ್ಕಾರ ಕೂಡ ತಿಳಿಸಿದೆ. ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಅಲ್ಲಿ 6 ನತದೃಷ್ಟರನ್ನ
ಭಕ್ತರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಗೆಳೆಯರೆ, ವೈಕುಂಠ ಏಕಾದಶಿಯ ವಿಶೇಷ ಸಂದರ್ಭದಲ್ಲಿ ತಿರುಪತಿ ತಿರುಮಲ ದೇವಾಲಯದಲ್ಲಿ 10 ದಿನಗಳ ಕಾಲ ವೈಕುಂಠ ದ್ವಾರದ ದರ್ಶನವನ್ನ ಏರ್ಪಡಿಸಲಾಗುತ್ತೆ. ಭಕ್ತರ ನಂಬಿಕೆ ಹೇಗೆ ಅಂದ್ರೆ, ವೈಕುಂಠ ಏಕಾದಶಿಯ ದಿನವೇ ಆ ದ್ವಾರವನ್ನ ನೋಡ್ಬಿಟ್ರೆ ಅವತ್ತೇ ತಿಮ್ಮಪ್ಪನ ದರ್ಶನ ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ ಅಂತ. ಹೀಗಾಗಿ ಆದಷ್ಟು ವೈಕುಂಠ ಏಕಾದಶಿಯ ದಿನವೇ ದರ್ಶನ పడుకోಬೇಕು ಅನ್ನೋ కారణಕ್ಕೆ అల్లొందు నూకునొగ్గులు ఉంటాది ಹಾಗೆ ಕಾಣ್ತಾ ಇದೆ. ఎస్పీ దగ్గర కూడా నేను టెంపుల్లో కనిపిస్తే చెప్పాను, మీరు ఆషామాషిగా తీసుకోవద్దండి, దీన్ని జాగ్రత్తగా చేయండి. అప్పుడు అన్నారు వాళ్ళు 5,000 మంది పోలీసులు పెడుతున్నామండి, మేము చూసుకుంటామండి, అది ఇది అని అన్నారు నాతో. ఇది దురదృష్టకరం. ఇప్పుడు ఎవరిని మనం నిందించలేము, ఒకలా ఇద్దరా అనేది పొరపాటు జరిగిపోయింది. మరి దానికి చింతించడం తప్ప మనం చేసేది ఏం లేదు. ನಿಜ, ಒಂದೊಂದು ಕೌಂಟರಲ್ಲೂ ಟಿಕೆಟ್ಗಾಗಿ 5-6 ಸಾವಿರ ಜನ ಸೇರೋದಕ್ಕೆ ಶುರು ಮಾಡಿದರೆ ಇಂಥ ಘಟನೆಗಳು ನಡೆಯುತ್ತವೆ. ಅಲ್ಲಿಗೆ ಜನ ಬರ್ತಾರೆ ಅನ್ನೋದು ಗೊತ್ತಾದ ನಂತರ ಟಿಟಿಡಿ ಹೆಚ್ಚು ಟಿಕೆಟ್ ಕೌಂಟರ್ಗಳನ್ನು ತೆರೀಬಹುದಿತ್ತು. ಯಾವಾಗ ಟಿಕೆಟ್ ಕೊಡಲಾಗುತ್ತೆ ಅನ್ನೋದನ್ನ ಅನೌನ್ಸ್ ಮಾಡುವ ಕೆಲಸವನ್ನು ಮಾಡಬಹುದಿತ್ತು. ಇನ್ನು ಟಿಕೆಟ್ಗಳನ್ನು ಕೌಂಟರ್ಗಳಲ್ಲಿ ಕೊಡೋ ಬದಲು ಆನ್ಲೈನ್ನಲ್ಲಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಬಹುದಿತ್ತು. ಟಿಕೆಟ್ ಸಿಕ್ಕ ನಂತರನೇ ತಿರುಮಲಕ್ಕೆ ಬಂದರೆ ಸುಖವಾಗಿ ದರ್ಶನ ಆಗುತ್ತೆ. ಅದು ಬಿಟ್ಟು ಹೀಗೆ ಕಾಲ್ ತುಳಿತಕ್ಕೆ ಅವಕಾಶ ಮಾಡಿಕೊಳ್ಳೋದು ನಿಜಕ್ಕೂ ದುಃಖಕರ ವಿಷಯ. ಗೆಳೆಯರೆ, ತಿರುಪತಿ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಭಕ್ತರನ್ನು ಆಕರ್ಷಿಸುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ಕೊಡುವ ಧಾರ್ಮಿಕ ಸ್ಥಳಗಳ ಪೈಕಿ ತಿರುಪತಿ ಕೂಡ ಒಂದು. ಹೀಗಾಗಿ ಅಲ್ಲಿ ಕ್ರೌಡ್ ಅನ್ನ ನಿಯಂತ್ರಿಸೋದು ಕಷ್ಟ ಅಲ್ಲ. ಪ್ರತಿನಿತ್ಯ ಅವರು ಅದೇ ಕೆಲಸನ ಮಾಡ್ತಾ ಇರ್ತಾರೆ. ಹೀಗಾಗಿ ಜನರನ್ನ ನಿಯಂತ್ರಿಸೋದು ಹೇಗೆ, ಅದಕ್ಕೆ ಏನು ಮಾಡಬೇಕು ಅನ್ನೋದವರಿಗೆ ಗೊತ್ತೇ ಇರುತ್ತೆ. ಅಲ್ಲಿ ಆ ಕ್ರೌಡ್ ಅನ್ನ ನಿಯಂತ್ರಿಸೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಆದ್ರೆ ಈ ಬಾರಿ ಒಂದು ಸುಳ್ಳು ಸುದ್ದಿ ಹಬ್ಬಿದ ಕಾರಣಕ್ಕೆ ಟಿಕೆಟ್ಗಾಗಿ ಜನರ ನೂಕುನುಗ್ಗಲುಂಟಾಯಿತು. ಅದನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ದುರಂತ ಸಂಭವಿಸಿಬಿಡ್ತು. ಹಾಗೆ ನೋಡಿದ್ರೆ ತಿರುಪತಿಗೆ ಪ್ರತಿ ವರ್ಷ 2.5 - 3 ಕೋಟಿ ಭಕ್ತರು ಆಗಮಿಸ್ತಾರೆ. ಪ್ರತಿನಿತ್ಯ ಅಲ್ಲಿ 40 - 50 ಸಾವಿರ ಭಕ್ತರು ಸಹಜವಾಗಿ ದರ್ಶನವನ್ನು ಪಡ್ಕೋತಾರೆ. ಇನ್ನು ವೈಕುಂಠ ಏಕಾದಶಿಯ ಸುತ್ತಮುತ್ತ ಭಕ್ತರ ಆಗಮನ ಮತ್ತಷ್ಟು ಹೆಚ್ಚಾಗುತ್ತೆ. ಸಾಕಷ್ಟು ಕಾಣಿಕೆಗಳು ತಿರುಪತಿ ಹುಂಡಿಗೆ ಬರುತ್ತವೆ. ಕೆಲವರು ಹಣವನ್ನು ಹುಂಡಿಗೆ ಹಾಕಿದ್ರೆ ಮತ್ತೆ ಕೆಲವರು ಒಡವೆ ವಸ್ತ್ರಗಳನ್ನು ಕೊಡ್ತಾರೆ. ವೈಕುಂಠ ಏಕಾದಶಿಯ 10 ದಿನಗಳ ಕಾಲ ವಿಶೇಷ ಪೂಜಾ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಆದಾಯ ದೇವಾಲಯಕ್ಕೆ ಬರುತ್ತೆ. ಇನ್ನು ತಿರುಪತಿ ತಿಮ್ಮಪ್ಪ ಜಗತ್ತಿನ ಶ್ರೀಮಂತ ದೇವರು ಅಂತ ಕೂಡ ಅನ್ನಿಸ್ಕೋತಾನೆ. ಇನ್ನು ತಿರುಪತಿಯಲ್ಲಿ ಕಾಲ್ತುಳಿತದಿಂದ ಸಾವಿಗೀಡಾಗಿರುವ ಹಾಗೂ ಗಾಯಗೊಂಡವರ ಕುಟುಂಬಗಳಿಗೆ ಪ್ರಧಾನಿ ಮೋದಿ ಸಾಂತ್ವನವನ್ನು ಹೇಳಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಬಗ್ಗೆ ಬರ್ಕೊಂಡಿರೋ ಮೋದಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ಅದರ ಜೊತೆ ಅಮಿತ್ ಶಾ, ಬಿಜೆಪಿಯ ಅಧ್ಯಕ್ಷ ಜೆಪಿ ನಡ್ಡಾ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಮೃತಪಟ್ಟವರ ಕುಟುಂಬಗಳಿಗಾಗಿ ಕಂಬನಿ ಮಿಡಿದಿದ್ದಾರೆ. ರಾಹುಲ್ ಗಾಂಧಿ ಇಂಥದ್ದೊಂದು ಘಟನೆ ಆಗಬಾರದಾಗಿತ್ತು, ಆದರೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈ ಘಟನೆ ಸಂಭವಿಸಿದೆ. ಹೀಗಾಗಿ ತಿರುಪತಿ ಸುತ್ತಮುತ್ತಲಿನ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ತಿರುಪತಿಯ ಪರಿಸ್ಥಿತಿಯನ್ನು ನಿಭಾಯಿಸುವ ನಿಟ್ಟಲ್ಲಿ ಪೊಲೀಸರಿಗೆ ನೆರವಾಗಿ ಗಾಯಾಳುಗಳಿಗೆ ಧೈರ್ಯ ತುಂಬಿ ಅಂತ ಹೇಳಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಪಕ್ಷ ಜನರ ಜೊತೆ ಇದೆ ಅನ್ನೋ ಸಂದೇಶವನ್ನ ಅವರು ಕೊಡ್ತಾ ಇದ್ದಾರೆ. ಗೆಳೆಯರೆ, ಈ ವಿಷಯದಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಇನ್ನು ತಿರುಪತಿಯಲ್ಲಿ ಕಾಲ್ತುಳಿತದ ಘಟನೆ ನಡೆದರೂ ಕೂಡ ಅಲ್ಲಿನ ದೇವಾಲಯದ ಭಕ್ತರ ಸಂಖ್ಯೆಯಲ್ಲೇನೂ ಕಡಿಮೆ ಆಗಿಲ್ಲ. ಅವರಲ್ಲಿ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ತಿಮ್ಮಪ್ಪನ ಧ್ಯಾನ ಮಾಡ್ತಾ ದರ್ಶನಕ್ಕಾಗಿ ಕಾಯ್ತಾ ನಿಂತಿದ್ದಾರೆ. ಸಹಸ್ರಾರು ಮಂದಿ ಈಗಾಗಲೇ ದರ್ಶನ ಪಡ್ಕೊಂಡಿದ್ದಾರೆ. ಇನ್ನು ಜನವರಿ 10ನೇ ತಾರೀಕು ವೈಕುಂಠ ದ್ವಾರ ದರ್ಶನಕ್ಕೆ ಟಿಕೆಟ್ಗಳ ಹೊರತಾಗಿ ಯಾವುದೇ ರೆಕಮೆಂಡೇಶನ್ ಲೆಟರ್ಗಳನ್ನು ತಗೊಂಡು ಬರಬೇಡಿ ಅಂತ ಟಿಟಿಡಿ ಮಾಹಿತಿಯನ್ನು ಕೊಟ್ಟಿದೆ. ಹಾಗೇನೆ ಮುಂದಿನ 10 ದಿನಗಳ ಕಾಲ ಹಿರಿಯರಿಗೆ, ಮಕ್ಕಳಿಗೆ ಹಾಗೂ ವಿಶೇಷ ಚೇತನರಿಗೆ ವಿಶೇಷ ದರ್ಶನ ವ್ಯವಸ್ಥೆಯನ್ನ ಮಾಡೋದಾಗಿ ಕೂಡ ಟಿಟಿಡಿ ಹೇಳಿದೆ. ತಿರುಪತಿ ಯಥಾಸ್ಥಿತಿಗೆ ಮರಳುತ್ತಾ ಇದೆ. ಒಟ್ಟಲ್ಲಿ ವೈಕುಂಠ ಏಕಾದಶಿಯ ಖುಷಿಯಲ್ಲಿದ್ದ ತಿರುಪತಿ ತಿರುಮಲದಲ್ಲಿ ಈ ದುರ್ಘಟನೆ ತೀವ್ರ ಬೇಸರಕ್ಕಂತೂ ಕಾರಣ ಆಗ್ತಾ ಇದೆ. ಇನ್ನು ಭಕ್ತರು ದೇವರ ದರ್ಶನವನ್ನ ಮಾಡ್ಕೋಬೇಕು ಅನ್ನೋ ಹಂಬಲ ಸರಿ, ಆದ್ರೆ ಅದಕ್ಕಾಗಿ ನೂಕುನುಗ್ಗಲು ಯಾಕೆ, ಮತ್ತೊಬ್ಬರಿಗೆ ಹಿಂಸೆ ಕೊಡೋದು ಯಾಕೆ? ನೀವು ಹೀಗೆ ಆತುರವಾಗಿ ನುಗ್ಗಿ ಯುದ್ಧ ಗೆದ್ದವರಂತೆ ದೇವರ ದರ್ಶನವನ್ನ ಮಾಡಿಕೊಂಡು ಬರೋದ್ರಿಂದ ಯಾವ ಪುಣ್ಯ, ಯಾವ ಪುರುಷಾರ್ಥವನ್ನ ಪಡ್ಕೋತೀರಿ? ದೇವಾಲಯಗಳಿಗೆ ಹೋಗೋದು ಪ್ರಶಾಂತವಾಗಿ ದೇವರ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ ಮತ್ತು ಅದರಿಂದ ಒಂದಷ್ಟು ಮಾನಸಿಕ ನೆಮ್ಮದಿ ಸಿಗಲಿ ಅನ್ನೋ ಕಾರಣಕ್ಕೆ. ಅದು ಬಿಟ್ಟು ಅಲ್ಲಿ ಕೂಡ ಕಾಲ್ತುಳಿತಗಳು, ನೂಕುನುಗ್ಗಲುಗಳು, ಪ್ರಾಣಹಾನಿಗಳು ಇಂಥವೆಲ್ಲ ಸಂಭವಿಸಿದಾಗ ಮನಸ್ಸು ಬೇಸರಗೊಳ್ಳುತ್ತೆ. ಸೊ ನಾವು ಕೂಡ ಸ್ವಲ್ಪ ತಾಳ್ಮೆಯನ್ನ, ಸಹನೆಯನ್ನ ಕಲಿಬೇಕಾದ ಅಗತ್ಯ ಖಂಡಿತ ಇದೆ. ಇದು ಗೆಳೆಯರೆ ತಿರುಪತಿಯ ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಒಂದಷ್ಟು ದುಃಖಕರ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.